ಜರಿ ತಗೋ. ಎಲ್ಲಿಂದ ಈ ಹೂವು? ವಿಜಯ್ ಮನೇಲಿ ಹೂ ಗಿಡ ಬೆಳೆಸಿದ್ರಲ್ಲ, ಅದರಲ್ಲಿ ಹರ್ಲಿದ್ ಹೂವಂತೆ, ಕೊಟ್ಟು ಕಳಿಸ್ತಾ. ಏಯ್ ಇವಾಗ ಯಾಕೆ ನೀನ್ ಕೋಪ ನಾನು ಮಾಡ್ಕೋತಿದ್ಯಾ? ಅವ್ನು ಮಾಡಿದ್ದೆಲ್ಲ ಮಾಡಿದೆ, ಆದ್ರೆ ನನ್ಗೆ ಯಾವ್ದು ಸಕ್ಸಸ್ಫುಲ್ ಆಗಿ ಆಗ್ತಿಲ್ವಲ್ಲ. ಅವ್ನು ಮಾಡಿದ್ದೆಲ್ಲ ಮಾಡ್ದೆ, ಆದ್ರೆ ಅವನ ಥರ ಮಾಡ್ದ. ನೀನು ಎಲ್ಲ ಮಾಡ್ಬೇಕಲ್ಲ ಅಂತ ಮಾಡ್ದೆ, ಆದ್ರೆ ಅವನು ಅದಕ್ಕಾಗಿ ಶ್ರಮಪಟ್ಟ. ನಿಮ್ಮ ಸ್ವಂತ ಕೆಲಸವನ್ನು ನೀವು ಮಾಡಬೇಕು. ನಿಮ್ಮ ಕೈಗಳಲ್ಲಿ, ಅಂದರೆ ನಿಮ್ಮ ಸ್ವಂತ ಕೆಲಸವನ್ನು ನೀವೇ ಮಾಡಬೇಕಂತೆ. ನಿಮ್ಮ ಸ್ವಂತ ಕೆಲಸವೇನು? ನೀವು ಓದುವುದು ನಿಮ್ಮ ಸ್ವಂತ ಕೆಲಸ. ನಿಮ್ಮ ಬಟ್ಟೆಯನ್ನು ಮಡಿಚುವುದಾಗಲಿ, ನೀವು ಮಲಗುವ ಜಾಗವನ್ನು ಕ್ಲೀನ್ ಮಾಡುವುದಾಗಿರಲಿ, ನಿಮ್ಮ ಮನೆಯನ್ನು ಸ್ವಚ್ಛ ಮಾಡುವುದು, ಇಲ್ಲ ಹೆತ್ತವರಿಗೆ ಸಹಾಯ ಮಾಡುವುದು. ನಾವೆಲ್ಲರೂ ಹಾರ್ಡ್ ವರ್ಕ್ ಮಾಡಬೇಕು ಅಂತ. Jolly time, jolly time. Jolly time, jolly time. Jolly time, jolly time ಬಂದಾಯ್ತು. ಗೀರ್ ಬಿಂಗ ಜಗಳ ಎಲ್ಲ ಮುಗಿದಾಯ್ತು. Jolly time ಬಂದಾಯ್ತು. ಪ್ರೈಸ್ ದಿ ಲಾರ್ಡ್ ಫ್ರೆಂಡ್ಸ್. ಈ ಜಾಲಿ ಟೈಮಲ್ಲಿ ನೀವೆಲ್ಲರನ್ನ ಸಂಧಿಸೋದು ನಮಗೆ ತುಂಬಾ ತುಂಬಾ ಸಂತೋಷ. ಇವತ್ತು ಪ್ರೋಗ್ರಾಮ್ ಅಲ್ಲಿ ನಾವು ಏನ್ ತಿಳ್ಕೊಳ್ಳೋಣ ಜೇಟು? ಕಠಿಣ ಪರಿಶ್ರಮದಿಂದ ಬರುವಂತ ಬೆಳವಣಿಗೆ ಬಗ್ಗೆ ನಾವು ತಿಳ್ಕೊಳ್ಳಲಿದ್ದೇವೆ. ಸರಿ, ಮೊದಲು ಒಂದು ಸ್ಟೋರಿ ನೋಡೋಣವಾ? ಬನ್ನಿ ನೋಡೋಣ. ಮಾಮ ಸ್ವಲ್ಪ ಇರಿ ಮಾಮ, ನಾನು ಜಾಗಿಂಗ್ ಬರ್ತೀನಿ. ಏನಿವತ್ತು ದಿಢೀರಂತ? ಎಲ್ಲದಕ್ಕೂ ಕಾರಣ ಇದೆ. ಸರಿ ಸರಿ ಬಾ ಹೋಗೋಣ. ಅಮ್ಮ ಬೇಗ ಬೇರೆ ಶರ್ಟ್ ತಗೊಂಬನ್ನಿ ಅಮ್ಮ. ಏ ಇದು ಚೆನ್ನಾಗಿದೆಯಲ್ಲ, ಸ್ವಲ್ಪ ಮ್ಯಾಚಿಂಗ್ ಹಾಕೊಳ್ಳೋಣ ಅಂತ. ಹಾ ತಗೋ. ಬಾ ಹೋಗೋಣ. ಯಾಕೋ ನಿಂತ್ಕೋಬಿಟ್ಟೆ? ನನ್ಗೆ ಓಡಕ್ಕಾಗ್ತಿಲ್ಲ ಮಾಮ. ಒಂದ್ ಸ್ವಲ್ಪ ದೂರನೂ ಬಂದಿಲ್ಲ, ಅಷ್ಟೊಳಗಡೆ ಆಗ್ತಾ ಇಲ್ವಾ? ಆಗ್ತಿಲ್ಲ, ನೀವು ಹೋಗಿ ಬನ್ನಿ ಮಾಮ. ಸರಿ ಮಾಮ ಸ್ವಲ್ಪ ಫೋನ್ ಕೊಡಿ. ಜಾಗಿಂಗ್ ಹೋಗ್ಬೇಕಾದ್ರೆ ಫೋನ್ ಯಾಕೋ? ನಾನು ಜಾಗಿಂಗ್ ಬರ್ತಾ ಇಲ್ವಲ್ಲ, ನೀವೇ ಹೋಗ್ತಾ ಇರೋದಲ್ವಾ, ಪ್ಲೀಸ್ ಕೊಡಿ. ಯಾಕೆ? ಹೇಳ್ತೀನಿ, ಪ್ಲೀಸ್ ಕೊಡಿ. ಸರಿ ತಗೋ. ಇವಾಗ ಯಾಕೋ ಫೋಟೋ? ನೆನ್ನೆ ನನ್ನ ಫ್ರೆಂಡ್ ವಿಜಯ್ ಜಾಗಿಂಗ್ ಹೋಗಿದ್ದನ್ನ ಫೋಟೋ ತೆಗೆದು ಸ್ಟೇಟಸ್ ಹಾಕೊಂಡಿದ್ದ. ಇವತ್ತು ನೀನು ಸ್ಟೇಟಸ್ ಹಾಕೋತೀಯಾ? ಎಸ್ ಓ, ಅದಕ್ಕೆ ಮ್ಯಾಚಿಂಗ್ ಟೀ ಶರ್ಟ್ ಕೇಳಿದ್ದ? ಎಸ್ ಎಸ್. ನಿನ್ ಫ್ರೆಂಡ್ ವಿಜಯ್ ಜಾಗಿಂಗ್ ಹೋಗಿ ಸ್ಟೇಟಸ್ ಹಾಕ್ಲಿಲ್ಲ, ಮ್ಯಾರಥಾನ್ ಅಲ್ಲಿ ಓಡಿ ಗೆದ್ದ ನೋಡು, ಅದನ್ನ ಸ್ಟೇಟಸ್ಗೆ ಹಾಕೊಂಡಿದ್ದು. ಕೊಡಿಲಿ. ಜರಿ ಜರಿ ಎದ್ದೋಳು. ಲೋ ಬಾರೋ ಜಾಗಿಂಗ್ ಹೋಗೋಣ. ನಾನು ನೆನ್ನೆನೆ ಆಗಲ್ಲ ಅಂತ ಹೇಳಿದ್ನಲ್ಲ, ನೀವು ಹೋಗಿ ಬನ್ನಿ. ಲೋ ಓಡ್ತಾ ಓಡ್ತಾ ಅಭ್ಯಾಸ ಆಗ್ಬಿಡ್ತಾ, ಬಾರೋ. ನಾನ್ ಬರಲ್ಲ. ಮಾಮ, ಏನು? ನನ್ನ ಫ್ರೆಂಡ್ ವಿಜಯ್ ಅವ್ರ ಮನೇಲಿ ಹೂವಿನ ಗಿಡ ಬೆಳೆಸ್ತಿದ್ದಾನೆ. ಓ, ಹಾಗಾದ್ರೆ ನೀನೊಂದು ಬೆಳೆಸ್ತೀಯಾ? ಹೌದು, ತೆಕ್ಕೊಡಿ. ಲವ್ ಹೀಗಾಗಲೇ ತಗೊಟ್ಟಿರೋ ಮೀನಿನ ತೊಟ್ಟಿಗೆ ನಿಂಗೆ ಊಟ ಹಾಕಕ್ಕಾಗಲ್ಲ, ಇದ್ರಲ್ಲಿ ಹೂ ಗಿಡ ಬೇರೆ ಬೆಳೆಸ್ತೀಯಾ? ಏ ಅದೇ ಅವ್ನು ಕೇಳ್ತಿದ್ದಾನಲ್ಲ, ತಗೋಡು. ಅವ್ನು ಯಾವ್ದು ಅಂತಾನೆ ನೆಟ್ಟಿಗೆ ಮಾಡ್ತಾನೆ. ಹೋಗ್ತಾ ಹೋಗ್ತಾ ಎಲ್ಲ ಸರಿಯಾಗ್ಬಿಡುತ್ತೆ ಕಣ. ಹಂಗಾರೆ ನೀನೇ ತೆಕ್ಕೊಡು. ಅಮ್ಮ ಗಿಡ ಕೊಡಿ ಅಮ್ಮ. ಇನ್ನೂ ಸ್ವಲ್ಪ ಆಳವಾಗಿ ಹಳ್ಳ ಮಾಡಿ ಹೂನು ಸಾಕು ಸಾಕು, ಇದಕ್ಕೆ ಟೈಮ್ ಆಯ್ತು. ಗಿಡ ಕೊಡಿ ಅಮ್ಮ. ತಗೋ. ಅಮ್ಮ ನಾನು ಹೊರಗಡೆ ಹೋಗ್ತೀನಿ. ಏ ಗಿಡಕ್ಕೆ ನೀರು ಇದಾ? ನೀವೇ ಒಯ್ರಿ ಅಮ್ಮ. ನೀನ್ ತಾನೇ ಕಣೋ ಹೂ ಗಿಡನ ಬೆಳೆಸ್ತೀನಿ ಅಂತ ತಗೊಂಡೆ, ನೀನು ಒಯ್ದೋಗು. ಅಷ್ಟೇ ತಾನೇ ಅಮ್ಮ? ನಾನು ಗಿಡಕ್ಕೆ ನೀರು ಹಾಕ್ತೆ ಅಮ್ಮ. ಏ ಒಯ್ದ್ಬಿಟ್ಟು ಹೋಗು ಅಂದ್ರೆ ಪ್ರೋಕ್ಷಿಸಿ ಹೋಗ್ತಾ ಇದ್ಯಾ, ಬಾ ನಿನ್ಗಿದೆ.
ಅಮ್ಮ ಇಲ್ಲಿದ್ದಿದ್ ಮೀನ್ ತೊಟ್ಟಿ ಎಲ್ಲ ಎಲ್ಲೋಯ್ತು? ಮನೆ ಹಿಂದೆ ಇದೆ. ಯಾಕದನ್ನ ಅಲ್ಲಿಟ್ರಿ? ಹಾಂ, ಮೀನಿಲ್ದಿದ್ದು ಖಾಲಿ ತೊಟ್ಟಿ ಇಟ್ಕೊಂಡು ಇಲ್ಲೇನು ಮಾಡೋದು? ಹಂಗಂದ್ರೆ ಮೀನೆಲ್ಲ? ಹಾಂ, ಸತ್ತೋಯ್ತು. ನೀನು ನಿನ್ನ ಮೀನು ಬೆಳೆಸೋದು ಹೋಗು. ಜೆರಿ ಜೆರಿ, ಏನ್ ಮಾಮ? ನೋಡು ಎಲ್ಲ ಒಣಗೋಯ್ತು. ಇದೇ ನಿನ್ ಗಿಡ ಬೆಳೆಸೋ ಲಕ್ಷಣ. ಜರಿ ತಗೋ. ಎಲ್ಲಿಂದ ಈ ಹೂವು? ವಿಜಯ್ ಮನೇಲಿ ಹೂ ಗಿಡ ಬೆಳೆಸಿದ್ರಲ್ಲ, ಅದರಲ್ಲಿ ಹರ್ಲಿದ್ ಹೂವಂತೆ. ಕೊಟ್ಟು ಕಳಿಸ್ತಾ. ಏಯ್, ಇವಾಗ ಯಾಕೆ ನೀನ್ ಕೋಪ ನಾನು ಮಾಡ್ಕೋತಿದ್ಯಾ? ಅವ್ನ್ ಮಾಡಿದ್ದೆಲ್ಲ ಮಾಡ್ದೆ, ಆದ್ರೆ ನನ್ಗೆ ಯಾವ್ದು ಸಕ್ಸಸ್ಫುಲ್ ಆಗಿ ಆಗ್ತಿಲ್ವಲ್ಲ. ಅವ್ನ್ ಮಾಡಿದೆಲ್ಲ ಮಾಡ್ದೆ, ಆದ್ರೆ ಅವನ್ ತರ ಮಾಡ್ದ? ನೀನು ಎಲ್ಲ ಮಾಡ್ಬೇಕಲ್ಲ ಅಂತ ಮಾಡ್ದೆ, ಆದ್ರೆ ಅವನು ಅದಕ್ಕಾಗಿ ಶ್ರಮಪಟ್ಟ. ಮೀನ್ ತೊಟ್ಟಿನ ಸರಿಯಾಗಿ ಪರಾಂಬರಿಸ್ತಲೇ ಮೀನೆಲ್ಲ ಸತ್ತೋಯ್ತು, ಗಿಡನೆಲ್ಲ ಪರಾಂಬರಿಸ್ತಲೇ ಗಿಡ ಎಲ್ಲ ಒಣಗೋಯ್ತು. ವಿಜಯ್ ಚೆನ್ನಾಗಿ ಪರಾಂಬರಿಸ್ತ, ಹಾಗಾಗಿ ಒಳ್ಳೆ ಪ್ರತಿಫಲ ಸಿಕ್ಕಿದೆ. ನೀನು ಸ್ಟೇಟಸ್ ಹಾಕಿ ಅಂತ ಜಾಗಿಂಗ್ ಹೋದೆ, ಆದ್ರೆ ಅವನು ಕಠಿಣವಾಗಿ ತರಬೇತಿ ತಗೊಂಡು ಮ್ಯಾರಥಾನ್ ಅಲ್ಲಿ ಮೆಡಲ್ ತಗೊಂಡ. ನಿನ್ ಗಿಡ ಚೆನ್ನಾಗಿ ಬೆಳಿಬೇಕು ಅಂದ್ರೆ ಬೇರೂರಿ ನಿಲ್ಬೇಕು, ಚೆನ್ನಾಗಿ ನೀರು ಹಾಕ್ಬೇಕು, ಅದಕ್ಕೆ ಬೇಕಾದ ಸತ್ವ ಎಲ್ಲ ಸಿಗ್ಬೇಕು. ಏಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು ಅಂತ ಏಸಪ್ಪನ ಬೆಳವಣಿಗೆ ಬಗ್ಗೆ ಬೈಬಲ್ ಹೇಳುತ್ತೆ. ನೀನ್ ಕೂಡ ಆತರ ಬೆಳಿಬೇಕು ಅಂದ್ರೆ ಶ್ರಮ ಪಡಬೇಕು, ಆಗ್ಲೇ ಜೀವನದಲ್ಲಿ ಮುಂದೆ ಬರಕ್ ಸಾಧ್ಯ. ಅದಕ್ಕೆ ದೇವ್ರ ಬಲ ಬೇಕು. ಅದಕ್ಕೆ ನಾನು ಏನ್ ಮಾಡ್ಬೇಕು ಮಾಮ? ಪವಿತ್ರ ಆತ್ಮ ನಿನ್ನೊಳಗೆ ಬರ್ಬೇಕಂತ ಚೆನ್ನಾಗಿ ಪ್ರಾರ್ಥನೆ ಮಾಡ್ಬೇಕು. ಓಕೆ ಮಾಮ, ನಾನು ಕೂಡ ಏಸಪ್ಪನ್ ತರ ಆತ್ಮದಲ್ಲಿ ವೃದ್ಧಿ ಆಗೋದಕ್ಕೆ ಪ್ರಾರ್ಥನೆ ಮಾಡೋದಕ್ಕೆ ನಾನು ಅರ್ಪಿಸ್ತೀನಿ ಮಾಮ. ಸರಿಪ್ಪ, ಸೂಪರ್ ಜೆರಿ. ಜೇಟು, ಸ್ಟೋರಿನ ನೋಡಿದ್ಮೇಲೆ ನನಗೂ ಶ್ರಮ ಪಡಬೇಕು ಅನ್ನೋ ಯೋಚನೆ ಬರ್ತಾ ಇದೆ. ವೆರಿ ಗುಡ್. ಸರಿ, ನಾವು ಮುಂದೆ ಹೆಲ್ತ್ ಟಿಪ್ಸ್ ತಾನೇ ಕೇಳೋದು, ಹೇಳು. ಎಸ್, ಬನ್ನಿ ನಾವಿವಾಗ ಒಂದು ಹೆಲ್ತ್ ಟಿಪ್ಸ್ ನ ಕೇಳೋಣ. ಹಲೋ ಮಕ್ಕಳೇ, ಎಲ್ರು ಚೆನ್ನಾಗಿದ್ದೀರಾ? ನನ್ನ ಹತ್ರ ತುಂಬಾ ಒಳ್ಳೆ ವಿಷಯಗಳಿದೆ. ಏನು ಅಂತ ತಿಳ್ಕೋಬೇಕಾ? ಗಮನ ಕೊಟ್ಟು ನೋಡಿ. ವೈಟಮಿನ್ ಎ, ವೈಟಮಿನ್ ಸಿ, ಪೊಟ್ಯಾಷಿಯಂ, ಆಂಟಿ ಆಕ್ಸಿಡೆಂಟ್ ಮತ್ತು ಫೈಬರ್. ವೈಟಮಿನ್ ಎ ನಿಮ್ಮ ಐಸೈಟ್ ಅನ್ನ ಇಂಪ್ರೂವ್ ಮಾಡುತ್ತೆ. ವೈಟಮಿನ್ ಸಿ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ನ ಬೂಸ್ಟ್ ಮಾಡುತ್ತೆ. ಪೊಟ್ಯಾಷಿಯಂ, ಆಂಟಿ ಆಕ್ಸಿಡೆಂಟ್ ಮತ್ತೆ ಫೈಬರ್ ಎಲ್ಲ ಇರೋದ್ರಿಂದ ನಿಮ್ಮ ಹೃದಯ ಆರೋಗ್ಯವಾಗಿರುತ್ತೆ. ಓಕೆ ಫ್ರೆಂಡ್ಸ್, ನನ್ನ ಹತ್ರ ಇರೋ ಒಳ್ಳೆ ವಿಷಯಗಳನ್ನೆಲ್ಲ ನೋಡಿದ್ರಿ ಅಲ್ವಾ? ಸೊ ಪಪ್ಪಾಯನ್ನ ಇಷ್ಟಪಟ್ಟು ತಿನ್ನಿ, ಚೆನ್ನಾಗಿ ಹೆಲ್ತಿ ಆಗಿರಿ. ಓಕೆನಾ? ಬಾಯ್. ಹೆಲ್ತ್ ಟಿಪ್ಸ್ ತುಂಬಾ ಯೂಸ್ಫುಲ್ ಆಗಿ ಇತ್ತಲ್ವಾ? ನೀವು ಕೂಡ ನಿಮ್ಮನ್ನ ಹೆಲ್ತಿಯಾಗಿ ಇಟ್ಕೊಳ್ಳಿ. ಮುಂದೆ ಒಂದು ಟ್ರಿಕ್ ನ ನೋಡೋಣವಾ? ಓಕೆ, ಬನ್ನಿ ಟ್ರಿಕ್ ನೋಡೋಣ. ಹಲೋ ಮಕ್ಕಳೇ, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಏಸಪ್ಪ ನಿಮ್ಮನ್ನ ಆಶೀರ್ವದಿಸ್ತಾರೆ. ಇವತ್ತು ಕೂಡ ಕಠಿಣವಾದ ಪರಿಶ್ರಮ ಅನ್ನೋ ಶೀರ್ಷಿಕೆಯಲ್ಲಿ ನಾವು ಕಾರ್ಯಕ್ರಮನ ನೋಡ್ತಾ ಇದೀವಲ್ವಾ? ಹೌದು, ನಿಮಗೆ ಕೊಟ್ಟಿರುವಂತ ಯಾವುದೇ ಕಾರ್ಯವಾಗಿದ್ರು ಕೆಲಸವಾಗಿದ್ರು ಅದರಲ್ಲಿ ನೀವು ಕಠಿಣವಾಗಿ ಶ್ರಮಪಟ್ಟು ಪ್ರಯಾಸ ಪಟ್ಟು ಅದರಿಂದ ಬರುವಂತ ಪ್ರತಿಫಲಗಳನ್ನ ನೀವು ತೋರಿಸ್ಬೇಕು, ಸರಿನಾ? ಏಸಪ್ಪ ಕೂಡ ಅದಕ್ಕೆ ಬೇಕಾಗಿರೋ ಬಲವನ್ನ ಕೊಡ್ತಾರೆ. ಒಂದು ವೇಳೆ ನೀವು ಇವತ್ತು ಸೋತುವಂತ ಅವಸ್ಥೆಯಲ್ಲಿ ಇರ್ಬೋದು, ಏಸಪ್ಪ ಬಲ ಕೊಡ್ತಾರೆ. ನೀವು ಕಠಿಣವಾಗಿ ಪರಿಶ್ರಮ ಪಟ್ಟು ನೀವು ಗಮನವಾಗಿ ಅದನ್ನ ಮಾಡುವಾಗ ಏಸಪ್ಪ ನಿಮ್ಮೊಂದಿಗೆ ಇದ್ದು ಅದನ್ನ ಆಶೀರ್ವದಿಸೋದನ್ನ ನೀವು ನೋಡಬಹುದು. ಬೈಬಲ್ ಅಲ್ಲಿ ಕೂಡ ಒಂದು ಸುಂದರವಾದ ವಾಕ್ಯ ಹೇಳಲ್ಪಟ್ಟಿದೆ, ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂಬುದಾಗಿ ಹೇಳಲ್ಪಟ್ಟಿದೆ. ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂಬುದಾಗಿ ಹೇಳಲ್ಪಟ್ಟಿದೆ. ಏಸಪ್ಪ ನಿಮಗೆ ಪರಿಪೂರ್ಣ ಪ್ರತಿಫಲವನ್ನು ಕೊಡ್ತಾರೆ. ಯಾಕೆಂದ್ರೆ ನೀವು ಏಸಪ್ಪನ ಆಶ್ರಯಿಸಿಕೊಂಡು ನಿಮಗೆ ಕೊಡಲ್ಪಟ್ಟಿರುವಂತ ಜವಾಬ್ದಾರಿಗಳನ್ನ ಶ್ರಮಪಟ್ಟು ನೀವು ಮಾಡ್ತಾ ಇರೋದ್ರಿಂದ ಆ ಆಶೀರ್ವಾದಗಳ ನಿಶ್ಚಯವಾಗಿ ನೀವು ನೋಡ್ತೀರಾ. ಹಾಗೆ ನಿಮ್ ಸುತ್ತ ಇರೋರೆಲ್ಲ ನೋಡ್ಲಿಕ್ಕೆ ಏಸಪ್ಪ ಸಹಾಯ ಮಾಡ್ತಾರೆ, ಸರಿನಾ? ನೋಡಿ, ಅಣ್ಣನ ಹತ್ರ 2 ಸುಂದರವಾದ ಶೀಟ್ ಇದೆ, ಹೌದಲ್ಲ? ನೋಡಿ, ನೀವು ಕೂಡ ಇವತ್ತು ಅನ್ಕೊಳ್ಬಹುದು, ನಾನು ಕಠಿಣವಾಗಿ ಪರಿಶ್ರಮ ಪಡ್ತೀನಿ, ಶ್ರಮಪಟ್ಟು ದುಡಿತೀನಿ, ಶ್ರಮಪಟ್ಟು ಎಲ್ಲವನ್ನ ಮಾಡ್ತೀನಿ, ಆದ್ರೆ ಯಾರು ನನ್ನ ಗಮನಿಸೋದೇ ಇಲ್ಲ, ನನಗೆ ಯಾರು ಏನು ಒಳ್ಳೇದನ್ನೇ ಮಾಡೋದಿಲ್ಲ ಅಂತ ಅನ್ಬಿಟ್ಟು ನೀವೊಂದು ವೇಳೆ ಗೋಳಾಡ್ತಾ ದುಃಖದಲ್ಲಿ ಇರ್ಬಹುದು.
ಆದ್ರೆ ಏಸಪ್ಪ ಗಮನಿಸ್ತಾ ಇದ್ದಾರೆ, ನಿಮ್ಗೋಸ್ಕರ ಇಡಲ್ಪಟ್ಟಿರುವಂತ ಎಲ್ಲ ಮೇಲುಗಳನ್ನ ಏಸಪ್ಪ ಹೊರಗಡೆ ತರಲಿದ್ದಾರೆ. ಅದನ್ನೆಲ್ಲ ನೋಡೋಣ ಇವಾಗ. ಓಕೆ, ನೋಡಿದ್ರಾ? ನಿಮ್ಮೊಳಗಡೆ ಇರುವಂತ ಆ ಮೇಲುಗಳನ್ನ ಏಸಪ್ಪ ಹೊರಗೆ ತೋರಿಸ್ತಾರೆ, ಸರಿನಾ? ಇನ್ನು ನೀವು ಅನ್ಕೊಳ್ಬಹುದು, ನಾನ್ ಮಾಡೋದನ್ನ ಯಾರು ಗಮನಿಸ್ತಾ ಇದ್ದಾರೆ, ನಾನ್ ಮಾತ್ರ ಶ್ರಮ ಪಡ್ತಾ ಇದ್ದೀನಿ ಅನ್ಕೋಬಹುದು. ಆದ್ರೆ ಗಮನಿಸುವಂತ ಏಸಪ್ಪ, ಯಜಮಾನನಾಗಿರುವಂತ ಏಸಪ್ಪ ಇದ್ದಾರೆ. ಅವರ ಕಣ್ಣುಗಳಲ್ಲೆಲ್ಲ ದಯೆಯನ್ನ ಹುಟ್ಟಿಸಿ ನಿಮ್ಮ ಮೂಲಕ ನಿಮ್ಮೊಳಗಡೆ ಇರುವಂತ ಶ್ರೇಷ್ಠತೆಗಳನ್ನ ಬಹಿರಂಗ ಮಾಡ್ಲಿಕ್ಕೆ ಮುಂದಾಗ್ತಾರೆ. ನೋಡೋಣವಾ? ನೋಡಿದ್ರಾ? ಈ ಶ್ರೇಷ್ಠವಾದ ಮೇಲುಗಳನ್ನು ನೀವು ಹೊಂದ್ಕೋಬೇಕು ಅನ್ಕೋತಾ ಇದ್ದೀರಾ? ಇಸ್ರೇಲ್ ಜನರು ಕೂಡ ಎಷ್ಟು ಕುಗ್ಗಿಸಲ್ಪಟ್ರೋ, ಎಷ್ಟು ಜಜ್ಜಲ್ಪಟ್ರೋ, ಎಷ್ಟು ಬಾಧಿಸಲ್ಪಟ್ರೋ ಅಷ್ಟು ಅವರು ಹೆಚ್ಚಿ ಅಭಿವೃದ್ಧಿ ಆಗುವಂತೆ ಏಸಪ್ಪ ಅವ್ರ ಜೊತೆಗಿದ್ದು ಸಹಾಯ ಮಾಡಿದ್ರು, ಸರಿನಾ? ನಿಮ್ ಜೊತೆಗೆ ಇದ್ದು ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ಏಸಪ್ಪ ಸಿದ್ಧವಾಗಿದ್ದಾರೆ. ನೀವು ಗಮನವಾಗಿ ಇದ್ದು ಕಠಿಣವಾಗಿ ಪರಿಶ್ರಮ ಪಟ್ಟು ಶ್ರಮ ಪಟ್ಟು ಚಿಕ್ಕ ಚಿಕ್ಕ ಕೆಲಸಗಳಾಗಿರ್ಬಹುದು, ಮನೆಯಲ್ಲಾಗಿರ್ಬಹುದು, ಹೊರಗಡೆ ಆಗಿರ್ಬಹುದು, ಸ್ಕೂಲಲ್ಲಿ ಆಗಿರ್ಬಹುದು, ಎಲ್ಲೇ ಆಗಿದ್ರು ಕೂಡ ನೀವು ಗಮನವಾಗಿ ಏಸಪ್ಪನ ಆಶ್ರಯಿಸಿಕೊಂಡು ಕಾರ್ಯ ಮಾಡಿ ಏಸಪ್ಪ ಆಶೀರ್ವದಿಸ್ತಾರೆ. ಓಕೆನಾ? ಗಮನವಾಗಿ ಮಾಡ್ತೀರಾ? ಕಠಿಣವಾಗಿ ಪರಿಶ್ರಮ ಪಡ್ತೀರಾ? ಓಕೆ, ಗಾಡ್ ಬ್ಲೆಸ್ ಯು. ಟ್ರಿಕ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಇತ್ತಲ್ವಾ? ಓಕೆ, ನಾವಿವಾಗ ಒಂದು ಮುಖ್ಯವಾದ ಸಮಯದಲ್ಲಿ ಬಂದಿದ್ದೀವಿ. ಹೌದು, ನಾವು ದೇವರ ಸಂದೇಶ ಕೇಳಲಿದ್ದೇವೆ. ಬನ್ನಿ ಕೇಳೋಣ. ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಶಾರ್ಟ್ ಫಿಲ್ಮ್ ನೋಡಿದ್ರಾ? ನಾನು ನೋಡಿದೆ, ಚೆನ್ನಾಗಿತ್ತಲ್ವಾ? ಹಾರ್ಡ್ ವರ್ಕ್ ಮಾಡಬೇಕು. ಯಾವುದೇ ಕೆಲಸ ಮಾಡಿದ್ರೂ ಅದನ್ನು ಕೊನೆವರೆಗೂ ಮಾಡಿ ಮುಗಿಸ್ಬೇಕು. ನಾವು ಹಾರ್ಡ್ ವರ್ಕ್ ಮಾಡಿದ್ರೇ ಅದರ ರಿಸಲ್ಟ್ನ ನೋಡೋಕ್ಕೆ ಸಾಧ್ಯ. ಮತ್ತು ನಾವು ಹೆಲ್ತ್ ಟಿಪ್ಸ್ ಎಲ್ಲ ನೋಡಿದ್ವಲ್ವಾ? ನಾನು ನಿಮಗಾಗಿ ಒಂದು ವಾಕ್ಯನ ಇಂಪಾರ್ಟೆಂಟಾಗಿ ಓದಿ ತೋರಿಸ್ಲಾ? 1 ಥೆಸಲೋನಿಕದವರಿಗೆ 4ನೇ ಅಧ್ಯಾಯ 11ನೇ ವಾಕ್ಯ. ಇದಲ್ಲದೆ ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮಗಿದ್ದು ಸ್ವಂತ ಕಾರ್ಯವನ್ನೇ ನಡೆಸಿಕೊಂಡು ಕೈಯಾರೆ ಕೆಲಸ ಮಾಡುವುದೇ ಮಾನವೆಂದೆಣಿಸಿರೇ. ಇದರಲ್ಲಿ ಪೌಲನು ಏನು ಹೇಳಿದ್ದಾನೆ ಗೊತ್ತಾ? ನಾವು ನಮ್ಮ ಕೈಗಳಿಂದ ಕೆಲಸ ಮಾಡಬೇಕು, ನಮ್ಮ ಸ್ವಂತ ಕೆಲಸವನ್ನು ಮಾಡಬೇಕು. ಇದನ್ನೇ ಹೇಳಿದ್ದಾರೆ. ಇದನ್ನೇ ನಾವು ಇಂದು ಶಾರ್ಟ್ ಫಿಲಮಲ್ಲಿ ಕೂಡ ನೋಡಿದ್ವಲ್ಲ. ನಮ್ಮ ಸ್ವಂತ ಕೆಲಸವನ್ನು ಕರೆಕ್ಟಾಗಿ ಮಾಡಬೇಕು, ನಾವು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಬೇಕು, ಕೈಗಳಿಂದ ಕೆಲಸ ಮಾಡಬೇಕು. ಇದು ದೇವರು ನಮಗೆ ಕೊಟ್ಟಿರುವಂಥ ಆಜ್ಞೆ. ಇದನ್ನೇ ದೇವರು ನಮ್ಮ ಬಳಿ ಎದುರು ನೋಡುವಂಥದ್ದು. ಒಂದು ಗೊತ್ತಾ? ನಿಮ್ಮ ಸ್ವಂತ ಕೈಗಳಲ್ಲಿ ಕೆಲಸ ಮಾಡಬೇಕು, ನಿಮ್ಮ ಸ್ವಂತ ಕಾರ್ಯಗಳನ್ನು ನೋಡಿಕೊಳ್ಳಬೇಕು. ಸ್ವಂತ ಕೆಲಸ ಎಂದರೇನು? ನಿಮ್ಮ ಸ್ವಂತ ಕೆಲಸವೇನು? ಓದುವುದು, ಸತ್ಯವೇದ ಓದುವುದು, ನಂತರ ಪ್ರಾರ್ಥಿಸುವುದು. ಕೆಲಸ ಅಂದರೆ ಏನಂತ ಯೋಚಿಸುತ್ತಿದ್ದೀರಾ? ವರ್ಕನ್ನೇ ಕೆಲಸ ಎಂದು ಹೇಳುವುದು. ನಿಮ್ಮ ಸ್ವಂತ ಕೆಲಸವನ್ನು ನೀವು ಮಾಡಬೇಕು. ನಿಮ್ಮ ಕೈಗಳಲ್ಲಿ, ಅಂದರೆ ನಿಮ್ಮ ಸ್ವಂತ ಕೆಲಸವನ್ನು ನೀವೇ ಮಾಡಬೇಕಂತೆ. ನಿಮ್ಮ ಸ್ವಂತ ಕೆಲಸವೇನು? ನೀವು ಓದುವುದು ನಿಮ್ಮ ಸ್ವಂತ ಕೆಲಸ. ನಂತರ ನಾನು ತುಂಬ ಹೇಳಿದ್ದೇನಲ್ಲ, ಪ್ರಾರ್ಥಿಸುವುದು, ಸತ್ಯವೇದ ಓದುವುದು. ನಂತರ ನಿಮ್ಮ ಮನೆಯಲ್ಲಿ ಏನಾದರೂ ಸಹಾಯ ಮಾಡಬೇಕೆಂದರೆ ಅದು ನಿಮ್ಮ ಸ್ವಂತ ಕೆಲಸವೇ. ನಿಮ್ಮ ಕಾರ್ಯಗಳೇ, ನಿಮ್ಮ ಬಟ್ಟೆಯನ್ನು ಮಡಿಚುವುದಾಗಲಿ, ನೀವು ಮಲಗುವ ಜಾಗವನ್ನು ಕ್ಲೀನ್ ಮಾಡುವುದಾಗಿರಲಿ, ನಿಮ್ಮ ಮನೆಯನ್ನು ಸ್ವಚ್ಛ ಮಾಡುವುದು, ಇಲ್ಲ ಹೆತ್ತವರಿಗೆ ಸಹಾಯ ಮಾಡುವುದು, ಇದೆಲ್ಲವೂ ನಿಮ್ಮ ಕೆಲಸವೇ. ಇದೆಲ್ಲವೂ ನಿಮ್ಮ ಸ್ವಂತ ಕೆಲಸವೇ. ನೀವು ಇನ್ನೂ ದೊಡ್ಡವರಾಗುತ್ತಾ ಇರುವಾಗ ಈ ಕೆಲಸದ ಜೊತೆಗೆ ಇನ್ನೂ ಅಡಿಷನಲ್ ಆಗಿ ಅನೇಕ ಕೆಲಸಗಳು ಬರುತ್ತವಲ್ಲ, ಅದನ್ನೆಲ್ಲ ನೀವು ಹಾರ್ಡ್ ವರ್ಕ್ ಮಾಡಬೇಕೆಂದೇ ಇಲ್ಲಿ ಪೌಲನು ಹೇಳುತ್ತಿರುವುದು. ಬೈಬಲಲ್ಲಿ ಬರೆದಿದ್ದಾರೆ ಎಂದರೆ ಅದು ಇಂಪಾರ್ಟೆಂಟ್ ತಾನೆ, ಅದು ಏಸಪ್ಪ ಹೇಳ್ತಿರುತ್ತಾನೆ ನಾವೆಲ್ಲರೂ ಹಾರ್ಡ್ ವರ್ಕ್ ಮಾಡಬೇಕು ಅಂತ. ಸರಿ ಮಕ್ಕಳೇ, ನಾನು ಚಿಕ್ಕ ವಯಸ್ಸಿನಲ್ಲಿರುವಾಗಲಿಂದ ಒಂದು ಮಾತನ್ನು ಕೇಳುವೆ. ಅದೇನೆಂದರೆ, ಈಗ ಕಷ್ಟಪಟ್ಟು ಓದಿದರೆ ಫ್ಯೂಚರಲ್ಲಿ ಚೆನ್ನಾಗಿರಬಹುದು, ಈಗ ಕಷ್ಟಪಟ್ಟು ಓದಿದರೆ ಮಾತ್ರ ಫ್ಯೂಚರಲ್ಲಿ ಜಾಲಿಯಾಗಿ ಇರಬಹುದು ಎಂದು ಹೇಳುತ್ತಿದ್ದರು. ನೀವು ಜಾಲಿಯಾಗಿ ಇರಬಹುದು, ನೀವು ಕಷ್ಟಪಟ್ಟು ಓದಿದರೆ, ಚೆನ್ನಾಗಿ ಪ್ರಾರ್ಥನೆ ಮಾಡಿದರೆ ಏಸಪ್ಪ ನಿಮ್ಮನ್ನು ಆಶೀರ್ವದಿಸುತ್ತಾರೆ, ನೀವು ಜಾಲಿಯಾಗಿ ಇರಬಹುದು. ಆದರೆ ನೀವು ಮಾಡಬೇಕಾದ ಕೆಲಸವನ್ನು ಮಾಡಲೇಬೇಕು. ಏಸಪ್ಪ ನಿಮ್ಮ ಜೊತೆಯಲ್ಲೇ ಇದ್ದರೆ ನೀವು ಏನು ಮಾಡಬೇಕಿಲ್ಲ ಎಂದು ಅರ್ಥವಲ್ಲ. ನಿಮಗೆ ಒಂದು ವಿಷಯವನ್ನು ಹೇಳಲ, ಆದಾಮನನ್ನು ಏಸಪ್ಪ ಈ ಲೋಕದಲ್ಲಿ ರೂಪಿಸಿ ಇಟ್ಟರು. ಆದಾಮನು ತಿನ್ನುವುದಕ್ಕಾಗಿ ಎಲ್ಲ ತರದ ಹಣ್ಣುಗಳನ್ನು ಆ ಏದೆನ್ ತೋಟದಲ್ಲೇ ರೂಪಿಸಿ ಉಂಟು ಮಾಡಿ ಕೊಟ್ಟರಲ್ಲವಾ. ಆದರೆ ಆಗ ಕೂಡ ಆದಾಮನಿಗೆ ಒಂದು ಕೆಲಸ ಕೊಟ್ಟರು. ಏನು ಗೊತ್ತಾ? ಆದಿಕಾಂಡ 2ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಇದೆ, ಯೆಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೆನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಏಸಪ್ಪ ಏನೇ ರೆಡಿಯಾಗಿ ಎಲ್ಲವನ್ನು ಮಾಡಿಕೊಟ್ಟಿದ್ದರು, ಆ ಜಾಗವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಆದಾಮನಿಗೆ ಕೆಲಸ ಕೊಟ್ಟಿದ್ದರು. ಆದಾಮನಿಗೆ ಒಂದು ಕೆಲಸವನ್ನು ಕೊಟ್ಟೇ ಇಟ್ಟಿದ್ದರು. ಆದರೆ ಆದಾಮನು, ನೀವು ನೋಡಿರಿ, ಆದಾಮನು ತಪ್ಪು ಮಾಡಿದನು, ಹೊರಗೆ ಕಳುಹಿಸಿಬಿಟ್ಟರು. ಆದ್ದರಿಂದಲೇ ಆದಾಮನು ಹೊರಗೆ ಹೋದ ನಂತರ ಕಷ್ಟಪಡುವ ಪರಿಸ್ಥಿತಿ ಎಂದು ಹೇಳುತ್ತಾರೆ. ಅದು ನಿಜವೇ. ಆದರೆ ಆಗ ಏನು ಮಾಡಬೇಕಿತ್ತು ಗೊತ್ತಾ?
ಇದೇ ಕೆಲಸವನ್ನೇ ಮಾಡಬೇಕಿತ್ತು, ಆದರೆ ಸ್ವಲ್ಪ ಕಷ್ಟಪಟ್ಟು ಮಾಡಬೇಕಿತ್ತು. ಬೈಬಲಲ್ಲಿ ಎಲ್ರಿಗೂ ಒಂದು ವಾಕ್ಯ ಹೇಳಿಕೊಡುತ್ತಾರಲ್ಲ, ಅಶ್ವಬಲವು ಯುದ್ಧ ದಿನಕ್ಕೆ ಸನ್ನದ್ಧವಾಗಿದ್ದರೂ ಜಯವು ಯೆಹೋವನಿಂದಲೇ. ಎಲ್ಲ ಎಕ್ಸಾಮಿಗೂ ಹೇಳುತ್ತಾರೆ, ನೀವು ಚೆನ್ನಾಗಿ ಕಷ್ಟಪಟ್ಟು ಓದಿದರೆ ಮಾತ್ರ ನೀವು ಒಳ್ಳೆ ಅಂಕಗಳನ್ನು ಗಳಿಸಬಹುದು, ಏಸಪ್ಪ ನಿಮಗೆ ಸಹಾಯ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಅದೇ ನಿಜ. ನೀವು ಏನೇ ಪ್ರಯಾಸ ಪಟ್ಟರೂ ನಿಮಗೆ ಸಹಾಯ ಮಾಡುವುದು ಏಸಪ್ಪ. ಆದರೆ ನೀವು ಪ್ರಯಾಸ ಪಡಬೇಕು. ಆದಾಮನು ಇಲ್ಲಿಯೂ ಪ್ರಯಾಸ ಪಟ್ಟನು, ಆ ಮಣ್ಣಿನಲ್ಲಿ ವ್ಯವಸಾಯ ಮಾಡಿದರು, ಇಲ್ಲಿಯೂ ವ್ಯವಸಾಯ ಮಾಡಿದರು. ಏದೆನ್ ತೋಟದಲ್ಲಿ ಆದಾಮನು ಇರುವಾಗಲೂ ಆ ಮಣ್ಣಿನಲ್ಲಿ ವ್ಯವಸಾಯ ಮಾಡಿದನು. ಏದೆನ್ ತೋಟವನ್ನು ಬಿಟ್ಟು ಹೊರಕಳಿಸಿದ ನಂತರವೂ ಆದಾಮನಿಗೆ ಅದೇ ಕೆಲಸ. ಏನು ಗೊತ್ತಾ, ಆದಿಕಾಂಡ 3ನೇ ಅಧ್ಯಾಯ 19ನೇ ವಾಕ್ಯವನ್ನು ಓದಿದರೆ, ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದೆ. 2 ಬಾರಿಯೂ ಆದಾಮನಿಗೆ ವ್ಯವಸಾಯ ಮಾಡುವುದೇ ಕೆಲಸ. ಆದರೆ ಏಸಪ್ಪ ಜೊತೆಯಲ್ಲಿ ಇರುವಾಗ, ಜೊತೆಯಲ್ಲಿ ಇಲ್ಲದೆ ಇರುವಾಗ ಏನು ಗೊತ್ತಾ ವ್ಯತ್ಯಾಸ? ಏಸಪ್ಪನ ಜೊತೆಯಲ್ಲೇ ನೀವು ಟ್ರಾವೆಲ್ ಮಾಡುತ್ತಿದ್ದರೆ, ಏಸಪ್ಪ ಹೇಳಿದಂಥ ಮಾತನ್ನು ಕೇಳುತ್ತಿದ್ದರೆ, ನಿಮ್ಮ ಕೆಲಸವನ್ನು ನೀವು ಮಾಡುವಾಗ ಅದು ಈಸಿಯಾಗಿ ಇರುತ್ತದೆ. ಆದರೆ ಏಸಪ್ಪನ ಮಾತನ್ನು ಕೇಳದೆ, ಏಸಪ್ಪನ ಜೊತೆ ಇಲ್ಲದೆ ಕೆಲಸ ಮಾಡಿದರೆ ಅದು ನಿಮಗೆ ತುಂಬಾ ಕಷ್ಟಕರವಾಗಿರುತ್ತದೆ. ಇದೇ ವ್ಯತ್ಯಾಸ. ಆದರೆ ಕೆಲಸ ಮಾಡಬೇಕಾದದ್ದು ಖಂಡಿತ ಮಾಡಲೇಬೇಕು. ಮತ್ತೊಂದು ವಿಷಯ ಹೇಳಲ್ಲ? ಸರಿ, ಏಸಪ್ಪ ಈ ಭೂಮಿಗೆ ಬಂದ ನಂತರ ನಮಗೆ ಯಾವುದೇ ಕೆಲಸವೇ ಇಲ್ಲ, ಯಾವುದೇ ಒಂದು ಕರ್ತವ್ಯವೇ ಇಲ್ಲ, ಅದು ಆಗ ನೋಡಿಕೊಳ್ಳೋಣ. ಏಸಪ್ಪ ಬಂದ ನಂತರ ನಮ್ಮನ್ನು ಸುಮ್ಮನೆ ಇಟ್ಟಿರುತ್ತಾರೆ? ಆ ರೀತಿ ಇಲ್ಲವೇ ಇಲ್ಲ. ಏಸಪ್ಪ ಬಂದು ನಮ್ಮನ್ನು ಕರೆದುಕೊಂಡು ಹೋದ ನಂತರವೂ, 2ನೇ ರಹಸ್ಯ ಬರವಣಿಗೆಯಲ್ಲಿ ಬಂದು ಕರೆದುಕೊಂಡು ಹೋದ ನಂತರವೂ 2 ವಿಧದ ಕೆಲಸವಿದೆ. ಒಂದು, ಪರಲೋಕದಲ್ಲಿ ಯಾವಾಗಲೂ ಏಸಪ್ಪನನ್ನು ಸ್ತುತಿಸುತ್ತಿರುವುದು. 2ನೇದಾಗಿ ಆತನೊಂದಿಗೆ ಸೇರಿ ಈ ಲೋಕವನ್ನು ನಾವು ಆಳ್ವಿಕೆ ಮಾಡುತ್ತೇವಂತೆ. ಆವಾಗಲೂ ಏಸಪ್ಪ ನಮಗೆ, ದೇವರು ನಮಗೆ ಕೆಲಸವನ್ನು ಕೊಟ್ಟೇ ಇಟ್ಟಿರುತ್ತಾರೆ. ನಾವು ಯಾವಾಗಲೂ ಕೆಲಸ ಮಾಡುವವರಾಗೇ ಇರಬೇಕು. ಗೊತ್ತಾ? ಇಂಗ್ಲಿಷಿನಲ್ಲಿ ಒಂದು ಪ್ರಾವರ್ಬ್ ಇದೆ, ಒಂದು ಗಾದೆ ಇದೆ. ಏನು ಗೊತ್ತಾ ಹೇಳುತ್ತಾರೆ? ಐಡಲ್ ಮೈಂಡ್ ಇಸ್ ಎ ಡೆವಿಲ್ ವರ್ಕ್ಶಾಪ್ ಅಂತೆ. ನೀವು ಏನನ್ನು ಮಾಡದೆ ನೀವು ಸುಮ್ಮನೆ ಇದ್ದರೆ, ನಿಮ್ಮ ಮೈಂಡ್ ಸುಮ್ಮನೆ ಇದ್ದರೆ ಅಲ್ಲಿ ಸೈತಾನನೇ ಇರುತ್ತಾನೆ ಎಂದು ಹೇಳಲ್ಪಟ್ಟಿದೆ. ಲೋಕದಲ್ಲೇ ಇಂಥ ಗಾದೆ ಇರುವಾಗ ದೇವರಿಗೆ ಅದು ತಿಳಿಯದೇ ಇರುತ್ತದಾ? ಅದು ಸತ್ಯವೇದದಲ್ಲಿ ಇರುತ್ತದಲ್ವಾ? ಸೊ ಲೋಕದಲ್ಲಿ ಈ ರೀತಿ ಹೇಳುವಾಗ ದೇವರು ನಮಗೆ ಎಷ್ಟು ಹೇಳಿರುತ್ತಾರೆ? ನೀವು ಸುಮ್ಮನೆ ಇರಬಾರದು. ಯಾವುದಾದರೂ ಒಂದು ಕೆಲಸವನ್ನು ಹಾರ್ಡ್ ವರ್ಕ್ ಆಗಿ ಮಾಡುತ್ತಲೇ ಇರಬೇಕು. ಸರಿನಾ? ಒಂದೇ ಒಂದು ವಿಷಯವನ್ನು ನಾನು ಹೇಳಿ ಮುಗಿಸುತ್ತೇನೆ. ಒಂದು ಇಂಪಾರ್ಟೆಂಟ್ ವಿಷಯ. ಯಾವ ವಿಷಯದಲ್ಲಿ ಹಾರ್ಡ್ ವರ್ಕ್ ಮಾಡಬಾರದು ಗೊತ್ತಾ? ಲೂಕ 10ನೇ ಅಧ್ಯಾಯದಲ್ಲಿ ಒಂದು ಇನ್ಸಿಡೆಂಟ್ ಇದೆ. ಏನು ಗೊತ್ತಾ? ಮಾರ್ತಳು, ಮರಿಯಳು ಎಂಬ 2 ಸಿಸ್ಟರ್ಸ್ ಇರುತ್ತಾರೆ. ಏಸಪ್ಪ ಅವರ ಮನೆಗೆ ಬರುತ್ತಾರೆ. ಅವರ ಮನೆಗೆ ಬರುವಾಗ ಮಾರ್ತಳು ಏನು ಮಾಡುತ್ತಾಳೆ ಗೊತ್ತಾ? ಏಸಪ್ಪ ಮನೆಗೆ ಬಂದಿದ್ದಾರೆ, ಒಳ್ಳೆಯ ಊಟವನ್ನು ಕೊಡಬೇಕು, ಇದು ಕೊಡಬೇಕೆಂದು ಹಾರ್ಡ್ ವರ್ಕ್ ಮಾಡುತ್ತಾ ಇರುತ್ತಾಳೆ. ಆದರೆ ಮರಿಯಳು ಏನು ಮಾಡುತ್ತಾಳೆ ಗೊತ್ತಾ? ಏಸಪ್ಪ ಏನನ್ನು ಹೇಳುತ್ತಾರೆ ಎಂದು ಏಸಪ್ಪನ ಪಾದದಲ್ಲಿ ಕೂತು ಕೇಳುತ್ತಾ ಇರುತ್ತಾಳೆ. ಮಾರ್ತಳಿಗೆ ಮರಿಯಳು ಸಹಾಯನೇ ಮಾಡಲಿಲ್ಲ. ಆಗ ಮಾರ್ತಳು ಏಸಪ್ಪನ ಬಳಿ ಮರಿಯಳ ಮೇಲೆ ಕಂಪ್ಲೇಂಟ್ ಮಾಡುತ್ತಾಳೆ, ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೇನೆ, ಮರಿಯಳು ಸುಮ್ಮನೆ ಕೂತಿದ್ದಾಳೆ ಎಂದು. ಆಗ ಏಸಪ್ಪ ಏನು ಹೇಳುತ್ತಾರೆ ಗೊತ್ತಾ? ಏನು ಮುಖ್ಯವೋ, ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಏಸಪ್ಪ ಆ ಮಾರ್ತಳ ಬಳಿಯಲ್ಲಿ ಈ ರೀತಿಯಾಗಿ ಹೇಳುತ್ತಾರೆ. ಅದಕ್ಕೆ ಏನು ಗೊತ್ತಾ ಅರ್ಥ? ಹಾರ್ಡ್ ವರ್ಕ್ ಮಾಡಬೇಕು, ಮನೆ ಕೆಲಸ ಮಾಡಬಾರದು ಎಂದು ಅಲ್ಲ. ಮನೆಯ ಕೆಲಸಗಳನ್ನು ಮಾಡಬೇಕು, ಆದರೆ ಮುಖ್ಯವಾಗಿ ಯಾವುದು ಇಂಪಾರ್ಟೆಂಟೋ ಮೊದಲು ಅದರಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು. ಆ ಜಾಗದಲ್ಲಿ ಏಸಪ್ಪ ಮಾತಾಡುವುದನ್ನು ಕೇಳಬೇಕು, ಅದೇ ಅಲ್ಲಿ ಇಂಪಾರ್ಟೆಂಟ್. ಆ ವಿಷಯದಲ್ಲಿ ನಾವು ಮನಸ್ಸು ಇಡಬೇಕು, ಅದರಲ್ಲಿ ನಾವು ವರ್ಕ್ ಮಾಡಬೇಕು. ಮರಿಯಳೆ ಕರೆಕ್ಟಾಗಿ ಮಾಡಿದಳು. ಈಗ ನೀವು ಯೋಚಿಸಿರಿ, ನಿಮ್ಮ ಕೆಲಸ ಯಾವುದು? ಅದರಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಬೇಕು. ಓದುವುದು ನಿಮ್ಮ ಕೆಲಸ, ಮನೆ ಕೆಲಸ ಮಾಡಬೇಕು, ಮನೆಯಲ್ಲಿ ಸಹಾಯ ಮಾಡಬೇಕು, ನೀವು ಓದಬೇಕು, ಸತ್ಯವೇದ ಓದಬೇಕು, ಪ್ರಾರ್ಥಿಸಬೇಕು. ಇದರಲ್ಲೆಲ್ಲ ನೀವು ಹಾರ್ಡ್ ವರ್ಕ್ ಮಾಡಬೇಕು. ನೀವು ಚೆನ್ನಾಗಿ ಪ್ರಯಾಸ ಪಟ್ಟರೆ ಏಸಪ್ಪ ನಿಮಗೆ ಸಕ್ಸಸ್ ಕೊಡುತ್ತಾರೆ. ನೀವು ಒಂದು ವಿಷಯದಲ್ಲಿ ಹಾರ್ಡ್ ವರ್ಕ್ ಮಾಡದಿದ್ದರೆ ಏಸಪ್ಪ ಅದರಲ್ಲಿ ನಿಮಗೆ ಸಕ್ಸಸ್ ಕೊಡುವುದಿಲ್ಲ. ಈಗ ನೀವು ಮಾಡಬೇಕಾದ ಕೆಲಸ ಏನು ಗೊತ್ತಾ? ಮಾಡಬಾರದ ಕೆಲಸ ಏನು ಗೊತ್ತಾ? ಗಾಸಿಪ್ ಮಾಡುವುದು, ಮತ್ತೊಬ್ಬರ ಬಳಿ ತಪ್ಪಾಗಿ ಮಾತಾಡುವುದು, ಎದುರಿಸಿ ಮಾತಾಡುವುದು, ಅದೆಲ್ಲ ನಿಮ್ಮ ಕೆಲಸ ಅಲ್ಲ. ಅದನ್ನೆಲ್ಲ ನೀವು ಮಾಡಲೇಬಾರದು. ಸರಿನಾ? ಇದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ ಅಂತ ಅನ್ಕೋತೀನಿ. ನೀವು ಯಾವುದರಲ್ಲಿ ವರ್ಕ್ ಮಾಡಬೇಕು, ಏಸಪ್ಪ ನಿಮ್ಗೆ ಹೇಗೆ ಸಹಾಯ ಮಾಡುತ್ತಾರೆ? ನಾವು ಹಾರ್ಡ್ ವರ್ಕ್ ಮಾಡಿದರೆ ಮಾತ್ರ ಏಸಪ್ಪ ಸಹಾಯ ಮಾಡುತ್ತಾರೆ. ಯಾವ ಯಾವ ವಿಷಯದಲ್ಲಿ ಹಾರ್ಡ್ ವರ್ಕ್ ಮಾಡಬಾರದು ಎಂದು ನೋಡಿದೆವು. ಈಗ ಪ್ರಾರ್ಥಿಸೋಣವಾ? ಎಲ್ಲರೂ ಕಣ್ಮುಚ್ಚಿರಿ, ನಾವು ಪ್ರಾರ್ಥಿಸೋಣ. ಏಸಪ್ಪನ ಕಣ್ಣು ಮುಂದೆ ನಿಲ್ಲಿಸಿ ನೀವು ಹೇಳಿರಿ, ಏಸಪ್ಪ, ನಾನು ಇದುವರೆಗೂ ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿರಿ. ನಾನು ತುಂಬ ತಪ್ಪು ಮಾಡಿದ್ದೇನೆ, ಅನೇಕ ವಿಷಯಗಳಲ್ಲಿ ಸೋಂಬೇರಿಯಾಗಿ ಇದ್ದು ಬಿಟ್ಟೆ, ನನಗೆ ಸಹಾಯ ಮಾಡಿರಿ. ಇನ್ನು ಮುಂದೆ ನಾನು ಆ ರೀತಿ ಸೋಂಬೇರಿಯಾಗಿ ಇರಬಾರದಪ್ಪ. ನಾನು ಒಳ್ಳೆ ಹಾರ್ಡ್ ವರ್ಕ್ ಮಾಡುವ ಮಗುವಾಗಿರಬೇಕು. ನಾನು ಹಾರ್ಡ್ ವರ್ಕ್ ಮಾಡಬೇಕು, ಆಗಲೇ ನೀವು ನನಗೆ ಸಹಾಯ ಮಾಡುತ್ತೀರಿ. ನಾನು ಸೋಂಬೇರಿಯಾಗಿದ್ದು ನೀವು ನನಗೆ ಸಹಾಯ ಮಾಡುತ್ತೀರಿ ಎಂದು ನಾನು ಯೋಚಿಸಿದೆ. ಅದು ತಪ್ಪು, ನನ್ನನ್ನು ಕ್ಷಮಿಸಿರಿ. ಇನ್ನು ಮುಂದೆ ಆ ರೀತಿ ಮಾಡುವುದಿಲ್ಲ.
ನಾನು ಹಾರ್ಡ್ ವರ್ಕ್ ಮಾಡುವುದಕ್ಕೆ ಸಹಾಯ ಮಾಡಿರಿ. ನನ್ನ ಕೆಲಸಗಳನ್ನು ಮಾಡುತ್ತೇನೆ, ಅದಕ್ಕೆ ನೀವು ನನಗೆ ಸಾಮರ್ಥ್ಯ ಕೊಡಿರಿ. ನನ್ನ ಕೆಲಸದಲ್ಲಿ ಶ್ರದ್ಧೆಯಿಂದ ಇರಲು ಸಹಾಯ ಮಾಡಿರಿ. ನಾನು ಮರಿಯಾಳಂತೆ ಉತ್ತಮ ಭಾಗವನ್ನು ಆರಿಸಿಕೊಳ್ಳಬೇಕು. ನೀವು ನನ್ನ ಜೊತೆಯಲ್ಲೇ ಇರಬೇಕು. ನೀವು ನನಗೆ ಸಹಾಯ ಮಾಡಬೇಕು. ಎಲ್ಲ ಕಾರ್ಯದಲ್ಲಿ ಸಕ್ಸಸ್ ಆಗಬೇಕು. ನನಗೆ ಸಹಾಯ ಮಾಡಿರಿ ಏಸಪ್ಪ. ನನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ವಂದನೆ. ನನಗೆ ಉತ್ತರ ಕೊಟ್ಟು ಬಿಟ್ಟದಕ್ಕಾಗಿ ವಂದನೆ. ನನ್ನ ಜೊತೆಯಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ಜಯವನ್ನು ಕೊಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಜೀವವುಳ್ಳ ತಂದೆಯೇ, ಆಮೇನ್. ಫ್ರೆಂಡ್ಸ್, ನಾನು ಹೇಳಿದಂಥ ವಿಷಯವನ್ನು ಮರೆತು ಹೋಗಬೇಡಿರಿ. ಯಾವಾಗಲೂ ನಿಮ್ಮ ಮೈಂಡಲ್ಲಿ ಇಟ್ಟುಕೊಳ್ಳಿರಿ, ಸರಿನಾ? ನೀವು ವರ್ಕ್ ಮಾಡಿದ್ರೆ ಏಸಪ್ಪ ನಿಮ್ಗೆ ಸಹಾಯ ಮಾಡ್ತಾರೆ. ಅನವಶ್ಯಕವಾದ ಕಾರ್ಯಗಳಲ್ಲಿ ನಿಮ್ಮನ್ನು ಒಳಪಡಿಸಿಕೊಳ್ಳಬೇಡಿ. ಓಕೆ, ಮತ್ತೊಂದು ಸೆಗ್ಮೆಂಟಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಬಾಯ್. ಏನ್ ಫ್ರೆಂಡ್ಸ್, ಪ್ರೋಗ್ರಾಮ್ ನೋಡಿ ಎಂಜಾಯ್ ಮಾಡಿದ್ರಾ? ನೀವು ಕೂಡ ಕಠಿಣವಾಗಿ ಪರಿಶ್ರಮ ಪಟ್ಟು ಮುಂದೆ ಬನ್ನಿ, ಓಕೆನಾ? ಈ ಪ್ರೋಗ್ರಾಮ್ ನಿಮ್ಗೆ ತುಂಬಾನೇ ಪ್ರಯೋಜನವಾಗಿತ್ತು ಅಂತ ನಾವು ನಂಬ್ತೀವಿ. ಪುನಃ ಇನ್ನೊಂದು ಪ್ರೋಗ್ರಾಮ್ ನಲ್ಲಿ ಸಂಧಿಸ್ತೀವಿ. ಜಾಲಿ ಟೈಮ್ ಜೀಸಸ್ ರೆಡೀಮ್ಸ್ ಮಿನಿಸ್ಟ್ರೀಸ್, ನಾಲುಮಾವಡಿ, ತೂತುಕುಡಿ ಡಿಸ್ಟ್ರಿಕ್ಟ್ 628211. For 24 hours prayer support, call 08035454545. God bless you.